ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಹುಕ್ಕೇರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕಳ್ಳರ ಬಂಧನ, 15.45 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಕೆ ರಾಮಾನುಜನ್ IPS, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ರಾಮಗೊಂಡ ಬಸರಗಿ KSPS ಹಾಗೂ ಗೋಕಾಕ್ ಉಪವಿಭಾಗದ DSP ಶ್ರೀ ರವಿ ಡಿ ನಾಯಕ್ KSPS ರವರ ಮಾರ್ಗದರ್ಶನದಲ್ಲಿ ಹುಕ್ಕೇರಿ ಪೊಲೀಸ್ ನಿರೀಕ್ಷಕರಾದ ಮಹಾಂತೇಶ್ K ಬಸಾಪುರ್ ಹಾಗೂ ಅವರ ತಂಡದವರು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿವಿಧ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೋಟಾರ್ ಸೈಕಲ್ಗಳ ವಶ. ದಿನಾಂಕ 21/4/2026 ಹುಕ್ಕೇರಿ ಪಟ್ಟಣದ ಬೆಲ್ಲದ ಬಾಗೇವಾಡಿ ಕ್ರಾಸ್ ಬಳಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಸವಾರಿ ಮಾಡುತ್ತಿದ್ದ ಸಂಶಯಾಸ್ಪದ ವ್ಯಕ್ತಿ ಉಮೇಶ್ ಹನುಮಂತ ಗಾಡಿವಡ್ಡರ್ ಬಾಗೇವಾಡಿ, ವಯಸ್ಸು 32, ಬೆಲ್ಲದ ಬಾಗೇವಾಡಿ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಂತರ್ರಾಜ್ಯ ಬೈಕ್ ಕಳ್ಳತನದ ಜಾಲ ಬೆಳಕಿಗೆ ಬಂದಿದೆ. ಈತನಿಂದ ಗೋಕಾಕ್, ಕಾಗಲ್, ಸಂಕೇಶ್ವರ್, ಹುಕ್ಕೇರಿ, ಬಳಗುಂದ್ ಕ್ರಾಸ್, ಬೆಳಗಾವಿ KLE ಆಸ್ಪತ್ರೆ ಬಳಿ, ಮೀರಜ್ ಹಾಗೂ ನಿಪ್ಪಾಣಿ ಭಾಗಗಳಲ್ಲಿ ಕಳವು ಮಾಡಲಾಗಿದ್ದ ಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 9 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಗಾರದ ಸರಗಳ ಕಳ್ಳತನ. ಹುಕ್ಕೇರಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 56/2026 ಹಾಗೂ 57/2026ಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಶಾಸ್ತಿ ನಗರದ ನಿವಾಸಿ ದೀಪಕ್ ಮುಚ್ಚೇಂದ್ರ ಜಾಧವ್, ವಯಸ್ಸು 32 ಎಂಬಾತನನ್ನು ಬಂಧಿಸಿ ಆತನಿಂದ 4,50,000 ರೂಪಾಯಿಗಳ ಮೌಲ್ಯದ 30 ಗ್ರಾಂ ತೂಕದ 2 ಚಿನ್ನದ ಸರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಟ್ರ್ಯಾಕ್ಟರ್ ಟ್ರೇಲರ್ ವಶ. ಅಪರಾಧ ಸಂಖ್ಯೆ 46/2026 ಪ್ರಕರಣದಲ್ಲಿ ಬೆಳಗಾವಿ ಹೊನಗ ನಿವಾಸಿ ಅರ್ಜುನ್ ಬಸವಂತ್ ಶೇಂದ್ರಿ, ವಯಸ್ಸು 44 ಎಂಬಾತನನ್ನು ಬಂಧಿಸಿ ಆತನಿಂದ 3,50,000 ರೂಪಾಯಿಗಳ ಮೌಲ್ಯದ ಒಂದು ಟ್ರ್ಯಾಕ್ಟರ್ ಟ್ರೇಲರ್ ವಶಪಡಿಸಿಕೊಳ್ಳಲಾಗಿದೆ. KSRTC ಬಸ್ ಪ್ರಯಾಣಿಕರ ಕಳ್ಳತನ. ಬಸ್ಸುಗಳಲ್ಲಿ ಪ್ರಯಾಣಿಕರ ಆಭರಣಗಳನ್ನು ಕಳ್ಳತನ ಮಾಡುತ್ತಿದ್ದ ನಿಪ್ಪಾಣಿ ಮೂಲದ ಆರತಿ ರವಿ ಲೋಂಡೆ, ವಯಸ್ಸು 24 ಹಾಗೂ ಪೂಜಾ ಅಭಿಜಿತ್ ಚೌಗಲೆ, ವಯಸ್ಸು 26 ಎಂಬುವವರನ್ನ ಬಂಧಿಸಿ ಅವರು ಕಳವು ಮಾಡಿದ ಆಭರಣಗಳನ್ನು ಮಾರಾಟ ಮಾಡಿ ಇಟ್ಟುಕೊಂಡಿದ್ದ 95,000 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಕುರಿ ಹಾಗೂ ಆಡುಗಳ ಕಳ್ಳತನ. ಅಪರಾಧ ಸಂಖ್ಯೆ 3/2020 ಪ್ರಕರಣದಲ್ಲಿ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ನಿವಾಸಿ ಮುತ್ತಪ್ಪ ಮಾರುತಿ ಕಾಮಶೆಟ್ಟಿ, ವಯಸ್ಸು 28 ಎಂಬಾತನನ್ನು ಬಂಧಿಸಿ ಆತನಿಂದ 50,000 ರೂಪಾಯಿ ಮೌಲ್ಯದ ಆಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ವಶಪಡಿಸಿಕೊಂಡ ಸ್ವತ್ತು. ಈ ಕಾರ್ಯಾಚರಣೆಯ ಮೂಲಕ ಹುಕ್ಕೇರಿ ಠಾಣೆಯ 6 ಪ್ರಕರಣಗಳು ಹಾಗೂ ಇತರ ಠಾಣಾ ವ್ಯಾಪ್ತಿಯ 9 ಪ್ರಕರಣಗಳು ಸೇರಿ ಒಟ್ಟು 15 ಕಳ್ಳತನದ ಪ್ರಕರಣಗಳನ್ನು ಭೇದಿಸಲಾಗಿದ್ದು ಒಟ್ಟು 15,45,000 ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತಂಡಕ್ಕೆ ಶ್ಲಾಘನೆ. ಸಕಾಲಿಕವಾಗಿ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನು ಪತ್ತೆ ಹಚ್ಚಿದ ಹುಕ್ಕೇರಿ ಪೊಲೀಸ್ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳಾದ ಅಜಿತ್ ನಾಯಕ್, ಮಂಜುನಾಥ್ ಕಬ್ಬೂರ್, ಕುಮಾರ್ ಕರೆನ್ನವರ್, ಅರ್ಜುನ್ ಮಸರಗುಪ್ಪಿ ಮತ್ತು ತಾಂತ್ರಿಕ ಸಹಾಯಕರಾದ ವಿನೋದ್ ಟಕ್ಕನ್ನವರ್, ಸಚಿನ್ ಪಾಟೀಲ್ ಮತ್ತು ತಂಡದ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ. ವರದಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ.